Hi dear students of class 8th second language English. ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಸೆಕೆಂಡ್ ಪೋಯಮ್ ಯಾವುದಪ್ಪ ಅಂತಂದ್ರೆ ದ ಲಿಟಲ್ BGB ಪೊಯೆಟ್ರಿಯಲ್ಲಿ ಬರ್ತಕ್ಕಂಥ ಎರಡನೇ ಪೋಯಮ್ ಯಾವುದು ದ ಲಿಟಲ್ BGB. ದ ಲಿಟಲ್ BGB ಅಂದರೆ ಏನು ಅಂದರೆ ಲಿಟಲ್ ಅಂದರೆ ಏನಪ್ಪ ಅಂದರೆ ಚಿಕ್ಕ, BG ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಕಾರ್ಯದಲ್ಲಿ ಕೆಲಸದಲ್ಲಿ ಇರೋದು. ಯಾವುದು ಯಾವಾಗಲೂ ಒಂದು ಚಿಕ್ಕ ಕೆಲಸ, ಯಾವಾಗಲೂ ಬಿಜಿ ಆಗಿರ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥದ್ದು ಯಾವುದಿಲ್ಲರಿ ಬಿ ಅಂದರೆ ಏನಪ್ಪ ಅಂತಂದ್ರೆ ಜೇನುನೊಣ. ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದೇ ಜೇನುನೊಣ. ಆ ಒಂದು ಜೇನುನೊಣ ಏನು ಮಾಡ್ತಾ ಇರುತ್ತಪ್ಪ ಅಂದರೆ ಯಾವಾಗಲೂ ಬಿಜಿ ಆಗಿರುತ್ತೆ. ಎದರಲ್ರಿ ಒಂದು ಚಿಕ್ಕದಾಗಿರುತ್ತೆ ನೋಡ್ರಿ, ನಮ್ಮ ಬಟ್ಟಿನಟ್ಟು ಇರಂಗಿಲ್ಲ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಜೇನುನೊಣ ಯಾವಾಗಲೂ ಬಿಜಿ ಆಗಿರುತ್ತೆ. ಒಂದು ಚಿಕ್ಕ ಜೇನುನೊಣ ಎದರಲ್ಲಿ ಬಿಜಿ ಆಗಿರ್ತದೆ ರೀ, ಮಕರಂದವನ್ನು ಹೂವಿನಿಂದ ಹೂವಿಗೆ ಹೋಗಿ ಮಕರಂದವನ್ನು ಹೀರಿಕೊಳ್ಳೋದ್ರಲ್ಲಿ ಬಹಳಷ್ಟು ಬಿಜಿ ಆಗಿರುತ್ತೆ. ಆ ಜೇನುನೊಣದ ಬಗ್ಗೆ ನಾವಿಲ್ಲಿ ನೋಡೋಣ. ಈ ಒಂದು ಪೋಯಮನ್ನು ಬರೆದವರು ಯಾರಪ್ಪ ಅಂದ್ರೆ ಇಸಾಕ್ ವ್ಯಾಟ್ಸ್ ಅವರು ಬರೆದಿದ್ದಾರೆ. ಈ ಒಂದು ಪೋಯಮನ್ನು ನಾವೀಗ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ನೀವೇನು ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಕೂಡ ನಿಮ್ಮ ಮುಂದೆ ಇಟ್ಕೊಳ್ರಿ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ವರ್ಡ್ಸು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಅವುಗಳನ್ನು ಬರ್ಕೊಳ್ರಿ, ನಾನು ಹೇಳ್ತೀನಿ. ಓಕೆ, ನಾವಿಲ್ಲಿ ಅಬೌಟ್ ದ ಪೋಯೆಟ್ ಒಂದು ಸ್ವಲ್ಪ ನೋಡಿ ಪೋಯಮ್ ಕಡೆ ಹೋಗೋಣ. ಐಸಾಕ್ ವ್ಯಾಟ್ಸ್ ವಾಸ್ ಬಾರ್ನ್ ಆನ್ July 17, 1674. ಈ ಐಸಾಕ್ ವ್ಯಾಟ್ಸ್ ಅವರು ಏನಪ್ಪ ಅಂದ್ರೆ ಯಾವಾಗ ಹುಟ್ಟಿದ್ರು ಅಂತಪ್ಪ ಅಂತಂದ್ರೆ ಜುಲೈ 17ನೇ ತಾರೀಕು 1674ರಲ್ಲಿ. ಆ್ಯಂಡ್ ಡೈಡ್ ಆನ್ November 25, 1748. ಅವರ ತೀರ್ಕೊಂಡಿದ್ದು ಅಥವಾ ಸತ್ತಿದ್ದು ಏನಪ್ಪ ಅಂತಂದ್ರೆ 1748ರಲ್ಲಿ ನವೆಂಬರ್ 25ರಲ್ಲಿ. ಓಕೆ, ಇದು ಅವರ ಹುಟ್ಟು ಮತ್ತು ಸಾವು. ಈ ಹುಟ್ಟು ಮತ್ತು ಸಾವಿನ ನಡುವೆ ಒಂದು ಅದ್ಭುತವಾದ ಇಂಗ್ಲಿಷ್ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಿ ಹ್ಯಾಡ್ ಮಾಸ್ಟರ್ಡ್ ಲ್ಯಾಟಿನ್, ಗ್ರೀಕ್, ಹ್ಯಾಬ್ರಿವ್ ಆ್ಯಂಡ್ ಫ್ರೆಂಚ್. ಇವರು ಈ ಒಂದು ಲ್ಯಾಟಿನ್, ಗ್ರೀಕ್, ಹೆಬ್ರಿವ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಏನಪ್ಪ ಅಂದ್ರೆ ಪಾಂಡಿತ್ಯವನ್ನು ಹೊಂದಿದ್ರು. ಮಾಸ್ಟರ್ಡ್ ಅಂದ್ರೆ ಏನ್ರಿ, ಜ್ಞಾನವನ್ನು, ಪಂಡಿತ ಅಂತ ಸ್ಕಾಲರ್ ಅಂತ ಕರಿಬೋದ್ರಿ ಈ ಲ್ಯಾಟಿನ್, ಗ್ರೀಕ್, ಹೆಬ್ರಿ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ. ದ ಫಸ್ಟ್ ಹ್ಯಾಮ್ ಬುಕ್ ಕಂಪೋಸ್ಡ್ ಬೈ ಹಿಮ್ ಫಾರ್ ಚಿಲ್ಡ್ರನ್ ವಾಸ್ ಹೊರೆಲಾರಿಸ್. ಇವರು ಫಸ್ಟ್ ಹ್ಯಾಮ್ ಬುಕ್ ಅಂದರೆ ಏನು, ಸ್ತುತಿ ಗೀತೆ ಅಂತ ಕರಿತೀವಿ. ದೇವರ ಸ್ತೋತ್ರ ಗೀತೆಗಳನ್ನು ಹೊಂದಿರತಕ್ಕಂಥ ಬುಕ್ಕನ್ನು ಮೊದಲು ಏನು ಮಾಡ್ತಾರೆ, ಸಂಯೋಜನೆ ಮಾಡ್ತಾರೆ. ಕಂಪೋಸ್ಡ್ ಅಂದರೆ ಏನು, ಸಂಯೋಜನೆ. ಬೈ ಹಿಮ್, ಇವರಿಂದಾನೇ ಆ ಒಂದು ದೇವರ ಸ್ತುತಿ ಗೀತೆಗಳು ಸಂಯೋಜನೆ ಆಯಿತು. ಯಾರಿಗೋಸ್ಕರ ಈ ಸ್ತುತಿ ಗೀತೆಗಳ ಬುಕ್ಕನ್ನು ಬರೆದರಪ್ಪ ಅಂದ್ರೆ ಓನ್ಲಿ ಫಾರ್ ಚಿಲ್ಡ್ರನ್ ವಾಸ್ ಹೊರೆಲಾರಿಸೆ. ಒಂದು ಚಿಲ್ಡ್ರನ್ಗೋಸ್ಕರ ಅವರು ಬರೀತಾರೆ. His popular hymns are O God our help in ages past. ಅವರ ಒಂದು ಬರೆದಿರ್ತಕ್ಕಂಥ ಬಹಳಷ್ಟು ಜನಪ್ರಿಯ ಸ್ತುತಿ ಗೀತೆಗಳು ಯಾವಪ್ಪ ಅಂತಂದ್ರೆ ಓ ಗಾಡ್ ಅವರ್ ಹೆಲ್ಪ್ ಇನ್ ಏಜಸ್ ಪಾಸ್ಟ್. ಎರಡನೇದು ಯಾವುದಪ್ಪ ಅಂದ್ರೆ ದಿ ಸಾಮ್ಸ್ ಆಫ್ ಡೇವಿಡ್. ಹಾಗೆ ಮೂರನೇದು ಯಾವುದಪ್ಪ ಅಂದ್ರೆ ಜೇಸುಸ್ ಶಾಲ್ ರೀನ್. ಈ ರೀತಿಯಾಗಿರ್ತಕ್ಕಂಥ ಮೂರು ದೇವರ ಒಂದು ಸ್ತುತಿ ಗೀತೆಗಳ ಬಗ್ಗೆ ಅದ್ಭುತವಾದ ಒಂದು ಪಾಪ್ಯುಲರ್ ಹೈಮ್ಸನ್ನು ಬರೀತಾರೆ. ಮುಂದೆ ನೋಡ್ರಿ, ಈ ಒಂದು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂತಂದ್ರೆ ಅಬೌಟ್ ದ ಪೋಯಮ್. ಆ ಪೋಯಮ್ ಬಗ್ಗೆ ಶಾರ್ಟ್ ಪರಿಚಯ ಅದ ನೋಡ್ರಿ, ಇಂಟ್ರಡಕ್ಷನ್ ಅದ ನೋಡ್ರಿ, ಅದನ್ನು ನಾವು ನೋಡೋಣ ಈಗ. ದ ಬಿ ಈಸ್ ಆಲ್ವೇಸ್ ಬಿಜಿ. ಜೇನುನೊಣ ಯಾವಾಗಲೂ ಏನಿರ್ತದೆ ರೀ, ಬಹಳಷ್ಟು ಕಾರ್ಯನಿರತವಾಗಿರುತ್ತೆ. ನಮ್ಮಂಗೆ ಲೇಜಿ ಇರಂಗಿಲ್ಲ ಅದು. ಅದಕ್ಕೆ ಒಂದು ಥಾಟ್ ಅದ, ಏನದ, ವೆನ್ ಯು ಆರ್ ಬಿಜಿ ಎವ್ರಿಥಿಂಗ್ ಈಸ್ ಈಸಿ, ವೆನ್ ಯು ಆರ್ ಲೇಜಿ ಎವ್ರಿಥಿಂಗ್ ಈಸ್ ಕ್ರೇಜಿ. ಹಂಗೆ ಈ ಒಂದು ಜೇನುನೊಣ ಯಾವಾಗಲೂ ಏನಿರ್ತದೆ ರೀ, ಬಹಳಷ್ಟು ಕಾರ್ಯನಿರತವಾಗಿರುತ್ತೆ, ಕೆಲಸದಲ್ಲಿ ಇರುತ್ತೆ. ಇಟ್ ಬಿಲ್ಡ್ಸ್ ದ ಹೈವ್ ವೆರಿ ಸ್ಕಿಲ್ಫುಲಿ ಆ್ಯಂಡ್ ಸ್ಟೋರ್ ಸ್ವೀಟ್ ಹನಿ ಇನ್ ಇಟ್. ಈ ಜೇನುನೊಣ ಏನು ಮಾಡುತ್ತಪ್ಪ ಅಂದ್ರೆ ಹೈವ್ ಅಂದರೆ ಏನಪ್ಪ ಅಂದ್ರೆ ಜೇನುಗೂಡನ್ನು ಕಟ್ಟುತ್ತೆ. ಯಾವ ರೀತಿ ಕಟ್ಟುತ್ತೆ, ವೆರಿ ಸ್ಕಿಲ್ಫುಲಿ, ಬಹಳಷ್ಟು ಸ್ಕಿಲ್ಗಳನ್ನು, ಕೌಶಲ್ಯ ಭರಿತವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಯೂಸ್ ಮಾಡಿಕೊಂಡು ಅದು ಕಟ್ಟುತ್ತೆ. ಯಾವುದ್ರಿ, ಜೇನುನೊಣ ತನ್ನ ಜೇನುಗೂಡನ್ನು ಕಟ್ಟುತ್ತೆ. ಹೆಂಗೆ ಕಟ್ತದ ನೋಡ್ರಿ, ನಮ್ಮ ಕೈಯಲ್ಲಿ ಕಟ್ಟಕ್ಕಾಗಲ್ಲ. ಅದಕ್ಕೆ ಜೇನು ಹುಳ ಹೇಳ್ತದ, ಜೇನು ಹುಳ
ಒಂದ್ಸಲ ಇನ್ನೊಂದು ಹುಳ ಅದಕ್ಕೆ ಕೇಳ್ತದೆ ಏನಂತ ಹೇಳ್ಕಿರಂದ, ಅಲ್ಲೋ ಇಷ್ಟು ಕಷ್ಟಪಟ್ಟು ನೀ ಜೇನುತುಪ್ಪ ರೆಡಿ ಮಾಡ್ತೀಯಲ್ಲ, ಅದನ್ನು ಈ ಮನುಷ್ಯ ಕಳ್ಳತನ ಮಾಡ್ತಾನಲ್ಲ, ನಿನಗೆ ಏನು ಅನ್ಸಂಗಿಲ್ಲ ಅಂತ ಕೇಳಿದಾಗ ಆ ಜೇನನ್ನು ಹೇಳುತ್ತಾರೆ. ಏನಂತ ರಿಪ್ಲೈ ಮಾಡುತ್ತಪ್ಪ ಅಂತಂದ್ರೆ, ಅವರು ಜೇನುತುಪ್ಪವನ್ನು ಕದಿಬಹುದು, ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಟೀಲ್ ದ ಸ್ಕಿಲ್ ಆಫ್ ಮೇಕಿಂಗ್ ಹನಿ. ನಾನು ಜೇನುತುಪ್ಪವನ್ನು ರೆಡಿ ಮಾಡ್ತಕ್ಕಂಥ ಒಂದು ಕೌಶಲ್ಯವನ್ನು, ಸ್ಕಿಲ್ಲನ್ನು ಕದಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುತ್ತೆ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಲೆಸನನ್ನು ಜೇನುನೊಣದಿಂದ ಕಲಿಬಹುದು. ಬದುಕಿದ್ರೆ ಹೆಂಗೆ ಬದುಕಬೇಕಂತ ಹೇಳ್ತಾರಪ್ಪ ಅಂತಂದ್ರೆ, ಜೇನುನೊಣದಂಗೆ ಬದುಕಬೇಕ್ರಿ. ಯಾವತ್ತೂ ಗಟರ್ ಮ್ಯಾಗ ಹೋಗಂಗಿಲ್ಲ, ಅದು ಹೊಲಸಿದ ಕಡೆ ಹೋಗಿಲ್ಲ. ಯಾವಾಗಲಿ ಸ್ವಚ್ಛಂದವಾಗಿರ್ತಕ್ಕಂಥ ಕಲರ್ಫುಲ್ ಫ್ಲವರ್ಸ್ ಮೇಲೇ ಹೋಗಿ ಕುಂದಿರುತ್ತೆ. ಅಂಥ ಒಂದು ಕೌಶಲ್ಯ ಭರಿತವಾಗಿರ್ತಕ್ಕಂಥ ಜೇನುಗೂಡನ್ನು ಆ ಜೇನುನೊಣ ಕಟ್ಟುತ್ತೆ. ಏನು ಮಾಡುತ್ತಾರೆ, ಆ್ಯಂಡ್ ಸ್ಟೋರ್ ಸ್ವೀಟ್ ಹನಿ ಇನ್ ಇಟ್. ಆ ಜೇನುಗೂಡನ್ನು ಕಟ್ಟಿ ಅದರಲ್ಲಿ ಏನು ಸ್ಟೋರ್ ಮಾಡುತ್ತೆ, ಏನು ತುಂಬುತ್ತೆಪ್ಪ ಅಂದ್ರೆ ರುಚಿಯಾದ ಸಿಹಿಯಾದ ಜೇನುತುಪ್ಪವನ್ನು ಆ ಜೇನುಗೂಡಲ್ಲಿ ಸಂಗ್ರಹಣೆ ಮಾಡುತ್ತಾರೆ. ಲೈಕ್ ದ ಬಿ, ವಿ ಟು ಮಸ್ಟ್ ಬಿ ಬಿಸಿ ಆ್ಯಂಡ್ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ನಾವು ಕೂಡ ಏನಾಗಬೇಕ್ರಿ, ಈ ಒಂದು ಪೋಯಮ್ನಿಂದ ಕಲಿಯೋದು ಏನಪ್ಪ ಅಂತಂದ್ರೆ, ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಬೇಕನ್ನೋದೇ ನಮ್ಮ ಒಂದು ಈ ಒಂದು ಪೋಯಮ್ನ ಆಶಯ, ಥೀಮು, ಮೆಸೇಜ್ ಅಂತ ಅನ್ಬೋದು ರೀ. ಓಕೆ, ಯಾವಾಗಲೂ ಎಂಥ ಕೆಲಸವನ್ನು ಮಾಡಬೇಕ್ರಿ, ಯೂಸ್ಫುಲ್ ವರ್ಕ್, ಉಪಯೋಗ, ಇನ್ನೊಬ್ಬರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು. ನೆಕ್ಸ್ಟ್ ನಾವು ಏನು ನೋಡೋಣಪ್ಪ ಅಂತಂದ್ರೆ, ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ದಿವಾನ್ ಆಫ್ ಮೈಸೂರು ಸ್ಟೇಟ್. ಈ ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಯಾರು? ವಿಶ್ವೇಶ್ವರಯ್ಯರು. ಆಸ್ ಎ ಸ್ಟೂಡೆಂಟ್ ಹಿ ಅರ್ನ್ಡ್ ಮನಿ ಬೈ ಗಿವಿಂಗ್ ಟ್ಯೂಷನ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇಡ್ ಸ್ಕೂಲ್ ಫೀಸ್. ಅವರು ವಿದ್ಯಾರ್ಥಿ ಆಗಿದ್ಲಾಗಲೇ ಏನು ಮಾಡ್ತಿದ್ದಾರಪ್ಪ ಅಂತಂದ್ರೆ, ಹಣವನ್ನು ಗಳಿಸ್ತಾ ಇದ್ರು. ಹೆಂಗೆ ಗಳಿಸ್ತಾ ಇದ್ರಪ್ಪ ಅಂದ್ರೆ, ಆ ಒಂದು ಮಕ್ಕಳಿಗೆ ಟ್ಯೂಷನನ್ನು ಹೇಳ್ತಾ ಇದ್ರು. ಆ ಟ್ಯೂಷನನ್ನು ಹೇಳ್ತಾ ಬಂದಿರತಕ್ಕಂಥ ಫೀಸನ್ನು, ತಮ್ಮ ಸ್ಕೂಲ್ ಫೀಸನ್ನು ಕಟ್ತಾ ಇದ್ರು. ನೋಡ್ರಿ ಅಂತ ಅದ್ಭುತ ವ್ಯಕ್ತಿ ಅಂತ ನಾವಿಲ್ಲಿ ನೋಡ್ಬೋದು. ಹಿ ಮೇಡ್ ಎ ನೇಮ್ ಆಸ್ ಅ ಚೀಫ್ ಎಂಜಿನಿಯರ್ ಆ್ಯಂಡ್ ಲೇಟರ್ ಆಸ್ ದಿವಾನ್ ಆಫ್ ಮೈಸೂರ್. ಅವರು ತಮ್ಮ ಹೆಸರನ್ನು ಏನು ಮಾಡಿದಾರಪ್ಪ ಅಂದ್ರೆ, ಎಂಜಿನಿಯರ್ ಆಗಿ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಎಂಜಿನಿಯರ್ ಆಗಿ ಮುಂದೆ ಏನಾದ್ರಪ್ಪ ಅಂದ್ರೆ ಈ ಮೈಸೂರಿನ ದಿವಾನರಾಗಿ ಅವರು ಕೆಲಸ ಮಾಡಿದರು. ಹಿ ವಾಸ್ ಆಲ್ವೇಸ್ ಬಿಸಿ ಇನ್ ಸಮ್ ಯೂಸ್ಫುಲ್ ವರ್ಕ್ ಆರ್ ದ ಅದರ್. ಅವ್ರು ಯಾವಾಗಲೂ ಒಂದು ಉಪಯೋಗವಾಗ್ತಕ್ಕಂಥ, ಇನ್ನೊಬ್ಬರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸದಲ್ಲಿ ಮುಳುಗ್ತಾ ಇದ್ರು, ಆ ಕೆಲಸವನ್ನು ಮಾಡ್ತಾ ಇದ್ರು. ಹಿ ಯೂಸ್ ಟು ವರ್ಕ್ ಫಾರ್ ಮೋರ್ ದೆನ್ 10 hours. ಅವ್ರು ಏನಪ್ಪ ಅಂದ್ರೆ 24 ತಾಸು ಒಂದು ದಿನದಲ್ಲಿದ್ರೆ ಆ 24 ತಾಸಲ್ಲಿ 10 ತಾಸಿಗಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ರು. ಹಿ ವಾಸ್ ಪಂಕ್ಚುವಲ್ ಅಂದರೆ ಏನಪ್ಪ ಅಂದ್ರೆ ಸಮಯ ಪ್ರಜ್ಞೆ, ಸಮಯಕ್ಕೆ ಬೆಲೆಯನ್ನು ಕೊಡೋದು, ಸಮಯಕ್ಕೆ ಬಹಳಷ್ಟು ಸರ್ ಎಂ ವಿಶ್ವೇಶ್ವರಯ್ಯವರು ಬೆಲೆ ಕೊಡ್ತಾ ಇದ್ರು. ಸೆಲ್ಫ್ ಡಿಸಿಪ್ಲೈನ್ಡ್ ಅಂದ್ರೆ ಸ್ವಂತ ಡಿಸಿಪ್ಲೈನ್ ಆಗಿದ್ರು ಅವರು, ಅಂದ್ರೆ ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ನೇರ ಮಾತುಗಾರ. ಏನು ಅನ್ಸುತ್ತಲ್ಲ ಡೈರೆಕ್ಟಾಗಿ ಮಾತಾಡ್ಬಿಡ್ತಾರೆ. ನಮ್ಮಂಗೆ ಮುಚ್ಚಿಟ್ಕೊಂಡು ಹಿಂದೆ ಮುಂದೆ ಮಾತಾಡ್ತಕ್ಕಂಥ ವ್ಯಕ್ತಿ ಇವರು ಆಗಿರಲಿಲ್ಲ. ಹಿ ಲಿವ್ಡ್ ಫಾರ್ 101 years. 101 ವರ್ಷ ಅವರು ಬದುಕ್ತಾರೆ ಇಂಥ ಮಾನ್ ಎಂಜಿನಿಯರು. ಹಿ ವಾಸ್ ಅವಾರ್ಡೆಡ್ ದ ಹೈಯೆಸ್ಟ್ ಹಾನರ್ ಭಾರತ ರತ್ನ ಅಂತ ಅನ್ಸ್ಕೊಂಡವ್ರು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅದಕ್ಕೆ ಒಂದು ಹಾಡಿದೆ, ಒಂದು ತಾಯಿ ಮಗುವಿಗೆ ಹಾಡು ಹಾಡ್ತಾಳ್ರಿ. ಯಾವುದ್ರು? ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಆ ತಾಯಿ ಹಾಗೆ ಇವರು ರತ್ನನೇ ಆಗಿ ಹೋದರು. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ್ರಿ. ನಾವು ರೀಡ್ ದ ಪೋಯಮ್. ಓಕೆ, ನಾವು ಈ ಒಂದು ಶಾರ್ಟ್ ಪೋಯಮನ್ನು ನಾವಿಲ್ಲಿ ನೋಡೋಣ್ರಿ. ಓಕೆ, ನೋಡೋಣ್ರಿ. How doth the little busy bee improve each shining hour and gather honey all the day from every opening flower? ಏನಪ್ಪ ಅಂತಂದ್ರೆ ಇಲ್ಲಿ ಹೌ ಡಾತ್ ಅಂದ್ರೆ ಏನ್ರಿ? ಡಸ್. ದ ಲಿಟಲ್ ಬಿಸಿ ಬಿ. ಇಲ್ಲಿ ಇದು ಓಲ್ಡ್ ಇಂಗ್ಲಿಷ್ ಡಾತ್ ಆಗುತ್ತೆ ರೀ, ಪ್ರೆಸೆಂಟ್ ಇಂಗ್ಲಿಷ್ ಡಸ್ ಆಗುತ್ತೆ. How does the little busy bee improve each shining hour?
ಇಲ್ಲಿ ನೋಡ್ರಿ, ಹೌ ಡಸ್ ದ ಲಿಟಲ್ ಬಿಜಿ ಬಿ ಅಂದ್ರೆ ಈ ಒಂದು ಚಿಕ್ಕ ಜೇನುನೊಣ ಏನು ಮಾಡುತ್ತಪ್ಪ ಅಂದ್ರೆ ಬಹಳಷ್ಟು ಬ್ಯುಸಿ ಆಗಿರುತ್ತೆ ತನ್ನ ಕೆಲಸದಲ್ಲಿ. ಇಂಪ್ರೂವ್ ಈಚ್ ಶೈನಿಂಗ್ ಅವರ್, ಪ್ರತಿಯೊಂದು ತಾಸು ಕೂಡ ಬಹಳಷ್ಟು ತನ್ನ ಕೆಲಸದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟನ್ನು, ಅಭಿವೃದ್ಧಿಯನ್ನು ಮಾಡ್ತಾ ಅದು ಶೈನಿಂಗ್, ಆ ಒಂದು ಪ್ರತಿಯೊಂದು ಗಳಿಗೆನೂ ಕೂಡ ಪ್ರತಿಯೊಂದು ಮಿನಿಟನ್ನು ಕೂಡ ಬಹಳಷ್ಟು ಅದು ಏನು ಮಾಡುತ್ತಪ್ಪ ಅಂತಂದ್ರೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತಾರೆ. ಆ್ಯಂಡ್ ಗ್ಯಾದರ್ ಹನಿ ಆಲ್ ದ ಡೇ ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್, ಪ್ರತಿ ಮುಂಜಾನೆ ಎದ್ದಪ್ಪ ಅಂದ್ರೆ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತದ್ರಿ. ಯಾವುದಾದ್ರೂ ಕೆಲಸ ಗ್ಯಾದರ್ ಹನಿ, ಗ್ಯಾದರ್ ಹನಿ ಅಂದ್ರೆ ಜೇನುತುಪ್ಪವನ್ನು ಏನು ಮಾಡೋದು ರೀ, ಸಂಗ್ರಹಿಸೋದು. ಸಾಯಂಕಾಲ ತನಕ ಆಲ್ ದ ಡೇ ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್, ಮುಂಜಾನೆ ಎದ್ದು ಎಲ್ಲ ಹೂಗಳು ಅರಳಿತಾವಲ್ರಿ, ಆ ಅರಳಿರ್ತಕ್ಕಂಥ ಹೂಗಳ ಮೇಲೆ ಹೋಗಿ ಕೂತು ಏನು ಮಾಡುತ್ತಾರೆ, ಆ ಮಕರಂದವನ್ನು ಜಗ್ಗಿ ತನ್ನ ಜೇನುಗೂಡಿಗೆ ಹೋಗಿ ಏನು ಮಾಡುತ್ತಾರಪ್ಪ ಅಂತಂದ್ರೆ ಅದು ಆ ಒಂದು ಜೇನುತುಪ್ಪವನ್ನು ರೆಡಿ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಫಸ್ಟ್ ಸ್ಟ್ಯಾನ್ಜಾ ಆಫ್ ದಿಸ್ ಪೋಯಮ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಮತ್ತೊಮ್ಮೆ ಇದನ್ನು ನಿಮ್ಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸ್ತೀನಿ. ಎರಡನೇ ಸ್ಟ್ಯಾನ್ಜಾ ಹೋಗೋಣ್ರಿ. ಓಕೆ. ಹೌ ಸ್ಕಿಲ್ಫುಲಿ ಶಿ ಬಿಲ್ಡ್ಸ್ ಹರ್ ಸೆಲ್, how neatly she spreads her wax and labors hard to store it well with the sweet food she makes. ನೋಡ್ರಿ, how skillfully she builds her cell, ಬಹಳಷ್ಟು ಕೌಶಲ್ಯಪೂರ್ಣವಾಗಿ, ಎಷ್ಟು ಕೌಶಲ್ಯತೆಯನ್ನು ಟೆಕ್ನಿಕ್ಸನ್ನು ಯೂಸ್ ಮಾಡ್ಕೊಂಡು ಅದೇನು ಮಾಡುತ್ತಾರೆ, ಜೇನುಗೂಡಿನ ಸೆಲ್ಗಳು, ಕೋಶಗಳು ಅಂತ ಕರಿತೀವಲ್ರಿ, ಹಿಂಗೆ ಗುಂಡ್ಗುಂಡು ಇರ್ತಾವಲ್ರಿ ಅವು. ಓಕೆ, ನಾವಿಲ್ಲಿ ನೋಡೋಣ. ಈ ಜೇನುಗೂಡು ನೀವು ನೋಡಿರ್ಬೋದು ಬಹುಶಃ, ಹಿಂಗೆ ಗುಂಡ್ಗುಂಡು ಸೆಲ್ಗಳನ್ನು ಮಾಡಿರ್ತದೆ ನೋಡ್ರಿ. ಅಂತಹ ಜೇನುಗೂಡಿನ ಕೋಶಗಳನ್ನು ಅದು ಬಿಲ್ಡ್ ಮಾಡುತ್ತಾರೆ. ಹೇಗೆ ಬಿಲ್ಡ್ ಮಾಡುತ್ತಾರೆ, ಬಹಳಷ್ಟು ಕೌಶಲ್ಯ ಭರಿತವಾಗಿ. ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್, ವ್ಯಾಕ್ಸ್ ಅಂದ್ರೆ ಏನ್ರಿ, ಜೇನು ಮೇನ, ಮೇನ ಅಂತ ಕರಿತೀವಲ್ಲ. ಹೌ ನೀಟ್ಲಿ ಶಿ ಸ್ಪ್ರೆಡ್ಸ್ ಹರ್ ವ್ಯಾಕ್ಸ್, ಆ ಒಂದು ಜೇನಿನ ಮೇನವನ್ನು ಆ ಒಂದು ಜೇನುಗೂಡಿನ ತುಂಬ ಏನು ಮಾಡುತ್ತಾರೆ, ಸ್ಪ್ರೆಡ್ ಅಂದ್ರೆ ಏನು, ಹರಡುತ್ತೆ. ಬಹಳಷ್ಟು ಶಿಸ್ತುಬದ್ಧವಾಗಿ, ನೀಟ್ಲಿ ಅಂದ್ರೆ ಏನ್ರಿ, ಶಿಸ್ತುಬದ್ಧವಾಗಿ ತನ್ನ ಜೇನುನೊಣದ ಮೇನವನ್ನು ಎಲ್ಲ ಕಡೆ ಹರಡಿಸುತ್ತಾರೆ. ಇದು ಯಾವುದು, ಜೇನು. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್ ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್. ಇಲ್ಲಿ ನೋಡ್ರಿ, ಆ್ಯಂಡ್ ಲೇಬರ್ಸ್, ಈ ಲೇಬರ್ಸ್ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮನೆ ಕಟ್ಟಾಗ ಲೇಬರ್ಗಳ ಕಾರ್ಮಿಕರು ಇರ್ತಾರಲ್ಲ, ಬಟ್ ಇಲ್ಲಿ ಕಾರ್ಮಿಕ ಜೇನುನೊಣಗಳು ರೀ. ಆ ಕಾರ್ಮಿಕ ಜೇನುನೊಣಗಳು ಏನು ಮಾಡ್ತಾವ್ರೆ, ಹಾರ್ಡ್ ಟು ಸ್ಟೋರ್ ಇಟ್ ವೆಲ್, ಅವು ಕೂಡ ಕೆಲಸ ಮಾಡ್ತವೆ ಈ ಒಂದು ಜೇನುತುಪ್ಪವನ್ನು ಸಂಗ್ರಹಿಸಲಿಕ್ಕೆ, ಬಹಳಷ್ಟು ಚೆನ್ನಾಗಿ ಸಂಗ್ರಹಿಸಲಿಕ್ಕೆ ಈ ಕಾರ್ಮಿಕ ಜೇನುನೊಣಗಳು ಕೂಡ ಏನು ಮಾಡುತ್ತವ್ರಿ, ಬಹಳಷ್ಟು ಕೆಲಸ ಮಾಡ್ತವೆ. ವಿತ್ ದ ಸ್ವೀಟ್ ಫುಡ್ ಶಿ ಮೇಕ್ಸ್, ಆ ಜೇನುನೊಣ ಏನು ಮಾಡುತ್ತಾರೆ, ಬಹಳಷ್ಟು ಸಿಹಿಯಾದ ಜೇನುತುಪ್ಪ. ನೋಡ್ರಿ, ನಮ್ಮ ಮೆಡಿಕಲ್ನಾಗ ಅಲ್ಲಿ ಇಲ್ಲಿ ಅಂಗಡಿ ಒಳಗೆ ಸಿಗ್ತಾವ್ರಿ, ಅದು ಕೆಮಿಕಲ್ ಹಾಕಿ ಮಾಡಿರ್ತಕ್ಕಂಥ ಜೇನುತುಪ್ಪ. ಬಟ್ ಆ ಒಂದು ಗಿಡ ಗಂಟಿ ಅಂತ ಕರಿತೀವಲ್ಲ, ಅಲ್ಲಿ ಜೇನುನೊಣ ಹಾಕಿರ್ತಕ್ಕಂಥ, ನೊಣಗ ಹಾಕಿರ್ತಕ್ಕಂಥ ಆ ಒಂದು ಜೇನುತುಪ್ಪ ತಿಂದು ನೋಡ್ರಿ, ಹೌ ಮಚ್ ಇಟ್ಸ್ ಅ ಮೆಡಿಸಿನ್. ಈ ಕೆಲವೊಂದಿಷ್ಟು ಮೆಡಿಸಿನ್ ಆಯುರ್ವೇದಿಕ್ ಅದ್ರಾಗ ತಗೋ ಅಂತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿರ್ಬೋದು. ನಿಮಗೆ ಎಲ್ಲಿದ್ರೆ ಸಿಕ್ಕ್ರಿ ಅದನ್ನ ಚೆನ್ನಾಗಿ ನೀವು ಕೂಡ ಯೂಸ್ ಮಾಡಿಕೊಡ್ರಿ, ತಿನ್ರಿ ಅಂತ ಹೇಳ್ತಾ. ಓಕೆ, ಈ ಸೆಕೆಂಡ್ ಸ್ಟ್ಯಾನ್ಜಾನು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೆಟ್ಸ್ ವಿ ವಿಲ್ ಮೂವ್ ಟು ದ ಥರ್ಡ್ ಸ್ಟ್ಯಾನ್ಜಾ ನೋಡೋಣ್ರಿ. ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಎ ಸ್ಕಿಲ್ ಐ ವುಡ್ ಬಿ ಬಿಸಿ ಟು, ಫಾರ್ ಸತಾನ್ ಫೈಂಡ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಇಲ್ಲಿ ಇನ್ ವರ್ಕ್ ಆಫ್ ಲೇಬರ್ ಆರ್ ಆಫ್ ಸ್ಕಿಲ್, ಈ ಲೇಬರ್ ಬಿಗಳು, ಈ ಒಂದು ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಬಹಳಷ್ಟು ಸ್ಕಿಲ್ಫುಲ್ ಆಗಿ ಮಾಡ್ತಾರೆ. ಇಲ್ಲಿ ಕಾರ್ಮಿಕ ಜೇನುನೊಣ ಕೂಡ ಏನು ಮಾಡುತ್ತಾರೆ, ಬಹಳಷ್ಟು ಕೌಶಲ್ಯಪೂರ್ಣವಾಗಿ ಕೆಲಸ ಮಾಡುತ್ತಾರೆ. ಹಂಗ ಇಲ್ಲಿ ಐ ವುಡ್ ಬಿ ಬಿಸಿ ಟು, ಐ ಅಂದ್ರೆ ಯಾರಿಲ್ರಿ, ಈ ಲೇಖಕರು. ಯಾವ ಲೇಖಕರು, ಈ ಒಂದು ಪೋಯಮ್ ಅನ್ನು ಬರೆದವರು, ಪೋಯೆಟ್, ಕವಿಯತ್ರಿ ಐಸಾಕ್ ವ್ಯಾಟ್ಸ್ ಅವರು ಏನಿದಾರಪ್ಪ ಅಂತಂದ್ರೆ, ಶಿ ಈಸ್ female, I think female writer she is.
ಇನ್ ವರ್ಕ್ ಐ ಅಂದ್ರೆ ಏನಪ್ಪಾ ಅಂದ್ರೆ ಪೋಯೆಟ್. ಇಲ್ಲಿ ಐ ವುಡ್ ಬಿ ಬಿಸಿ ಟು, ನಾನು ಜೇನುನೊಣ, ಈ ಒಂದು ಕಾರ್ಮಿಕ ಜೇನುನೊಣ ಯಾವ ರೀತಿ ಬಹಳಷ್ಟು ಬಿಜಿ ಆಗಿರ್ತದಲ್ಲ, ನಾನು ಕೂಡ ಏನಾಗಬೇಕು, ಬಿಜಿ ಆಗಬೇಕು. ಫಾರ್ ಸತಾನ್ ಫೈಂಡ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಫಾರ್ ಸತಾನ್, ಸತಾನ್ ಮೀನ್ಸ್ ದೆವ್ವಗಳ ರಾಜ, ದ ಕಿಂಗ್ ಆಫ್ ಡೆವಿಲ್ಸ್ ಅಂತ. ಆ ದೆವ್ವಗಳ ರಾಜ ಏನು ಮಾಡ್ತಾನ್ರಿ, ಫೈಂಡ್ಸ್ ಸಮ್ ಮಿಸ್ಚಿಫ್ ಸ್ಟಿಲ್. ಮಿಸ್ಚಿಫ್ ಅಂದ್ರೆ ಏನಪ್ಪ ಅಂದ್ರೆ ಹಾನಿ ಉಂಟು. ಆ ದೆವ್ವಗಳ ರಾಜ ಏನು ಮಾಡ್ತಾನ್ರಿ, ಹಾನಿ ಉಂಟು ಮಾಡ್ತಾನ್ರಿ, ಲಾಸ್ ಮಾಡ್ತಾನೆ. ಫಾರ್ ಐಡಲ್ ಹ್ಯಾಂಡ್ಸ್ ಟು ಡೂ. ಆ ದೆವ್ವಗಳ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಐಡಲ್ ಹ್ಯಾಂಡ್ಸ್, ಸೋಮಾರಿ ಮಾಡ್ತಾನ್ರಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಯಾವಾಗಲಿ ಈ ಜೇನುನೊಣ ಹಾಗೆ ನಾವು ಆ್ಯಕ್ಟಿವ್ ಆಗಿರಬೇಕು, ಕೆಲಸ ಮಾಡ್ತಾ ಇರಬೇಕು. ಐಡಲ್ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಸೋಮಾರಿ. ಓಕೆ, ಲಾಸ್ಟ್ ಸ್ಟ್ಯಾನ್ಜಾದೊಳಗೆ ಏನದ ನೋಡೋಣ್ರಿ. ಇನ್ ಬುಕ್ಸ್ ಆರ್ ವರ್ಕ್ ಆರ್ ಹೆಲ್ತ್ಫುಲ್ ಪ್ಲೇ ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್ ದಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಆಟ್ ಲಾಸ್ಟ್. ಇಲ್ಲಿ ಕವಿ, ಇಲ್ಲಿ ಪೋಯೆಟ್ ಹೇಳ್ತಾನ್ರಿ, ಕವಿ ಹೇಳ್ತಾನೆ ಏನಂತಪ್ಪ ಅಂದ್ರೆ, ನನ್ನ ಒಂದು ಬಿಗಿನಿಂಗ್ ಬಾಲ್ಯದ ದಿನಗಳನ್ನು ನಾನು ಯಾವ ರೀತಿ ಕಳೆದೆಪ್ಪ ಅಂದ್ರೆ ಬುಕ್ಸ್ ಜೊತೆ ಕಳೆದೆ, ಓದ್ತಾ ಇದ್ದೆ, ಬರಿತಾ ಇದ್ದೆ. ಮುಂದೆ ಆರ್ ವರ್ಕ್, ಕೆಲಸದಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ, ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ, ಬಿಜಿ ಇದ್ದೆ. ಮತ್ತು ಆರ್ ಹೆಲ್ತ್ಫುಲ್ ಪ್ಲೇ, ಒಂದು ಆರೋಗ್ಯದಾಯಕ ಆಟಗಳನ್ನು ನಾನು ಆಡ್ತಾ ಇದ್ದೆ ನನ್ನ ಬಾಲ್ಯದ ದಿನಗಳಲ್ಲಿ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಫಾಸ್ಟ್, ನನ್ನ ಒಂದು ಮೊದಲನೇ ವರ್ಷಗಳು ಈ ರೀತಿ ನಾನು ಕಲಿತೆ. ಬುಕ್ಗಳನ್ನು ಓದೋದು, ಬರೆಯೋದು, ಕೆಲಸ ಮಾಡೋದು, ಆರೋಗ್ಯಕರ ಆಟಗಳನ್ನು ಆಡೋದು, ಈ ರೀತಿ ನನ್ನ ಮೊದಲನೇ ವರ್ಷಗಳನ್ನು, ನನ್ನ ಬಾಲ್ಯದ ವರ್ಷಗಳನ್ನು ನಾನು ಈ ರೀತಿ ಕಳೆದೆ. ಒಂದು ಹೇಳ್ತಾರೆ ನೋಡ್ರಿ, ದ್ಯಾಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ, ಪ್ರತಿನಿತ್ಯ ನಾನು ಮಾಡ್ತಕ್ಕಂಥ ಕೆಲಸಗಳು ಇವ್ರಿ, ಓದೋದು, ಬರೆಯೋದು, ಕೆಲಸ ಮಾಡೋದು, ಆರೋಗ್ಯಕರ ಆಟಗಳನ್ನು ಆಡೋದು, ಸಮ್ ಗುಡ್ ಅಕೌಂಟ್ ಅಟ್ ಲಾಸ್ಟ್, ಉತ್ತಮವಾದ ಕೆಲಸಗಳನ್ನು ಮಾಡುತ್ತಿದ್ದೆ ಆ ಒಂದು ನನ್ನ ಪ್ರಾರಂಭದ ವರ್ಷಗಳಲ್ಲಿ. ಇನ್ನೂ ಕೂಡ ನನ್ನ ನೆನಪಿದೆ, ಅದಕ್ಕೆ ನಾನು ಈ ಪೋಯಮನ್ನು ಬರಿತಾ ಇದ್ದೀನಿ. ನಾನು ಕೂಡ ಬಿಸಿಯಾಗಿದ್ದೀನಿ, ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ, ನೀವು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನೀವು ಬಿಜಿ ಆಗಿರ್ರಿ ಅಂತಕ್ಕಂಥ ಮೆಸೇಜನ್ನು ಈ ಪೋಯಮ್ ಮೂಲಕ ನಮ್ಮ ಕವಿ ಕೊಡ್ತಾ ಇದ್ದಾರೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಈ ವಿಡಿಯೋವನ್ನು ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ your subscription is our motivation to bring the more classes betterment of you my dear students. ಓಕೆ, ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು ಸೀನ್.